ಇದೇ ನೋಡಿ, ಅದ್ಭುತವಾಗಿ ಸೂಪರ್ ಆಗಿದೆ. ಪ್ಲೇಸ್ ಕೂಡ ಒಳ್ಳೆ ಸೂಪರ್ ಇದೆ ನೋಡಿ. ಇದೇ ಟೆಂಟ್ ಹೌಸ್. ಸೂಪರ್ ಅಡಿಪೊಳ್ಳಿದ. ಸ್ವಲ್ಪ ಸೇಕ್ ಆಗ್ತುಂಟಲ್ಲ. ಜೀವನವನ್ನು ಕೇವಲ ಸಂಪಾದನೆಗೋಸ್ಕರ ಮೀಸಲಿಡಬಾರದು. ಸೊ ಇದು ಚಿಕನ್ ಪದಾರ್ಥ ಆಗ್ತಾ ಉಂಟು. ಅವರೇ ಮಾಡಿದ್ದು ಅವರೇ ಹೇಳ್ಬೇಕಷ್ಟೇ, ಸೂಪರ್ ಉಂಟು ಅಂತ. ವೆಲ್ಕಮ್ ಬ್ಯಾಕ್ ಟು ಡ್ರೀಮ್ ವಿಸಿಟ್ ರೋಹಿತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಹರಿಹರ ರೋಡ್ನಲ್ಲಿ ನಾವು ಇವತ್ತು ಹೋಗ್ತಿದ್ದೇವೆ. ಒಬ್ಬರ ತೋಟದಲ್ಲಿ ಒಂದು ಟೆಂಟ್ ಹೌಸ್ ಮಾಡಿದ್ದಾರೆ. ಸೊ ಆ ಟೆಂಟ್ ಹೌಸ್ ಅಲ್ಲಿ ಇವತ್ತು ನಾವು ಒಂದು ದಿವಸ ಕಲಿಯಲಿದ್ದೇವೆ. ಇವಾಗ ಇದು ಸುಬ್ರಹ್ಮಣ್ಯ ಸುಳ್ಯ ರೋಡಿನಿಂದ ನಾವು ಲೆಫ್ಟ್ ಸೈಡ್ ಅಲ್ಲಿ ಹರಿಹರ ರೋಡ್ ಅಲ್ಲಿ ಹೋಗ್ತಾ ಇದ್ದೇವೆ. ಇದು ಹರಿಹರ ಹಾಗೂ ಕೊಲ್ಲಮಗ್ರಕ್ಕೆ ಹೋಗೋ ರೋಡ್. ಇದು ಒಂದು ಅತಿ ಹೆಚ್ಚು ಫಾರೆಸ್ಟ್ ಏರಿಯಾ. ಹಾಗೆಯೇ ಹರಿಹರೇಶ್ವರ ದೇವಸ್ಥಾನ ಕೂಡ ಇದೆ. 2 ಕಿಲೋಮೀಟರ್ ದೂರದಲ್ಲಿ ಐನೇಕಿ ಅಂತ ಒಂದು ಪ್ಲೇಸ್ ಸಿಗ್ತದೆ. ಆ ಪ್ಲೇಸ್ ಅಲ್ಲಿ ನಾವು ಲೆಫ್ಟ್ ಸೈಡ್ ಅಲ್ಲಿ ಹೋಗ್ಬೇಕು. ಸೊ ಅಲ್ಲಿ ಒಬ್ಬರ ತೋಟ ಇದೆ. ಆ ತೋಟದಲ್ಲಿ ಟೆಂಟ್ ಹೌಸ್ ಮಾಡಿದ್ದಾರೆ. ಅಂದ್ರೆ ಪ್ರಾಣಿಗಳ ಹಾವಳಿಂದ ತೋಟವನ್ನು ರಕ್ಷಿಸಲು ಮಾಡಿರೋ ಆ ಟೆಂಟ್ 1 ಲಕ್ಷ ರೂಪಾಯಿ ನಿರ್ಮಾಣದಲ್ಲಿ ಆಗಿದೆ ಅಂತೆ ಆ ಟೆಂಟ್ ಹೇಗಿದೆ ಮತ್ತು ಆ ಟೆಂಟ್ ಅಲ್ಲಿ ನಾವು ಇವತ್ತು ಒಂದು ದಿವಸ ಕಲಿತಿದ್ದೇವೆ. ಸೊ ಇವತ್ತಿನ ಈ ಮಾನ್ಸೂನ್ ರೈಡ್ ಅಲ್ಲಿ ನಾವು ಹೋಗ್ತಿರೋದು ಹರಿಹರದಲ್ಲಿ ಶನೀಶ್ವರ ದೇವಸ್ಥಾನ ಇದೆ. ದೇವಸ್ಥಾನದಲ್ಲಿ ಪ್ರತಿ ಶನಿವಾರ ಶನಿ ಪೂಜೆ ನಡೆಯುತ್ತದೆ. ಅಂದರೆ ತಮ್ಮ ಶನಿ ಪೂಜೆ ಮಾಡುವವರು ಇಲ್ಲಿ ಹರಿಹರೇಶ್ವರದಲ್ಲಿ ಬಂದು ಶನಿ ಪೂಜೆ ಕೂಡ ಮಾಡಬಹುದು. ಅದೇ ರೀತಿಯಲ್ಲಿ ಇಲ್ಲಿ ಎಸ್ಟೇಟ್ ಕೂಡ ಇದೆ, ಕೂಜಿಮಲೆ ಎಸ್ಟೇಟ್ ನೋಡಿ. ಐನೇಕಿ ನೋಡಿ, ಅದುವೇ ಐನೇಕಿ ಶಾಲೆ, ಕನ್ನಡ ಮೀಡಿಯಂ ಶಾಲೆ, ಐನೇಕಿ ಶಾಲೆ. ಇವತ್ತಿನ ನಮ್ಮ ಈ ರೈಡ್ನಲ್ಲಿ ಬ್ಲ್ಯಾಕ್ ಗೋಸ್ಟರ್ ರೈಡರ್ ವಿಜೇತ್ ಹಾಗೂ ಶಿವಪ್ರಸಾದ್ ಬಿ, ಕೀರ್ತನ್, ಕುಮಾರ್ ಹಾಗೂ ಪುರಂದರ ಇವರು ಇದ್ದಾರೆ ನೋಡಿ. ಇದು ಕೂಜಿಗೋಡಿಗೆ ಹೋಗೋ ರೋಡು. ಇಲ್ಲಿ ಸುಮಾರು 100 ವರ್ಷಗಳ ಹಿಂದಿನ ಒಂದು ಮನೆ ಇದೆ, ಕೂಜಿಗೋಡು ಕಟ್ಟೆ ಮನೆಯವರ ಮನೆ. ಸೊ ಅದರ ವಿಡಿಯೋ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡುವ ನೋಡಿ. ಇದು ನೆಲ್ಲಿಗುಡ್ಡೆ ರಸ್ತೆ, ಮೂಜಿಬೆಟ್ಟು. ಸುಮಾರು 20 ಕಿಲೋಮೀಟರ್ ದೂರ ಇದೆ ಇಲ್ಲಿಂದ ಕೊಲ್ಲಮೊಗ್ರಕ್ಕೆ. ಆ ಕೊಲ್ಲಮೊಗ್ರದಿಂದ ಒಂದು ಗುಡ್ಡೆ ಇದೆ, ಆ ಗುಡ್ಡೆಯಿಂದ ಆ ಕಡೆ ಮಡಿಕೇರಿ ಆಗ್ತದೆ. ಅಂದ್ರೆ ಮಡಿಕೇರಿಗೆ ರೋಡ್ ಕೂಡ ಇದೆ, ಬಟ್ ಇವಾಗ ಅಲ್ಲಿ ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ ಅಲ್ಲಿಗೆ ರೋಡಿಗೆ ಪರ್ಮಿಷನ್ ಇಲ್ಲ. ಸೊ ಹಾಗಾಗಿ 2-3-4 ವರ್ಷಗಳ ಹಿಂದೆ ಅಲ್ಲಿ ಜೀಪ್ ಎಲ್ಲ ಪಾಸ್ ಮಾಡ್ತಿದ್ರು ಮಡಿಕೇರಿಗೆ. ಅರಣ್ಯ ಅಧಿಕಾರಿಗಳು ಆ ರೋಡಿಗೆ ತಡೆಯೊಡ್ಡಿ ಇವಾಗ ಅಲ್ಲಿ ಸಂಚಾರ ಸ್ಥಗಿತವಾಗಿದೆ. ನಿಜವಾಗಿ ಆ ಕೊಲ್ಲಮೊಗ್ರ ಟು ಮಡಿಕೇರಿ ರೋಡ್ ಆದ್ರೆ ಸುಬ್ರಹ್ಮಣ್ಯಕ್ಕೆ ಬಂದವರಿಗೆ 20-30 ಕಿಲೋಮೀಟರ್ ಅನ್ನು ಉಳಿಸುವ ಸಾಧ್ಯತೆ ಇದೆ ಆ ರೋಡ್ ಪರ್ಮಿಷನ್ ದೊರಕಿದ್ರೆ. ಆದರೆ ಅರಣ್ಯ ಇಲಾಖೆಯಿಂದ ಪರ್ಮಿಷನ್ ದೊರೆಯುತ್ತಿಲ್ಲಂತೆ. ಎರಡು 2019ರಲ್ಲಿ ಭೀಕರ ಮಳೆಗೆ ಒಮ್ಮೆ ಈ ಹರಿಹರ ಪಲ್ಲತಡ್ಕ ಹಾಗೆಯೇ ಕೊಲ್ಲಮೊಗ್ರ ಪ್ಲೇಸ್ ಒಮ್ಮೆ ಭೀಕರ ಮಳೆಗೊಮ್ಮೆ ನಡುಗಿ ಹೋಗಿತ್ತು. ಅಂದರೆ ಮಳೆಯ ಪ್ರಭಾವದಿಂದ ಮನೆಗಳಿಗೆಲ್ಲ ನೀರು ನುಗ್ಗಿ ಕೆಲವು ಮನೆಗಳು ನಾಶವಾಗಿದ್ದಾವೆ. ಅದೇ ರೀತಿಯಲ್ಲಿ ಕೆಲವು ಮನೆಗಳ ಹಿಂದೆ ಮಣ್ಣು ಜರಿದು, ಶಾಲಾ ಆವರಣದ ಹಿಂದೆ ಮಣ್ಣು ಜರಿದು ಎಲ್ಲ ಭೀಕರ ಭಯದ ವಾತಾವರಣ ಒಮ್ಮೆ ಸೃಷ್ಟಿಯಾಗಿತ್ತು. ಅನೇಕ ಸೇವಾ ಸಂಸ್ಥೆಗಳು ಅಲ್ಲಿಗೆ ಧಾವಿಸಿ, ಸೊ ನಾನು ಕೂಡ ಹೋಗಿದ್ದೇನೆ, ಅಲ್ಲಿಗೆ ಧಾವಿಸಿ ಅಲ್ಲಿ ಶಾಲೆಯನ್ನು ಶುಚಿತ್ವಗೊಳಿಸುವುದು, ಹಾಗೆಯೇ ಮನೆ ಹಿಂದೆ ಬಿದ್ದ ಮಣ್ಣಿನ ಗುಡ್ಡೆ ಜರಿತವಾದ ಮಣ್ಣನ್ನು ತೆರವುಗೊಳಿಸುವುದರಲ್ಲೆಲ್ಲ ಅನೇಕ ಸಂಘ ಸಂಸ್ಥೆಗಳು ಸಹಾಯ ಮಾಡಿದ್ದಾವೆ. ಧರ್ಮಸ್ಥಳದ ಶೌರ್ಯ ಗುಂಪು ಹಾಗೆಯೇ ಅನೇಕ ರೀತಿಯ ನವಜೀವನ ತಂಡ ಎಲ್ಲ ಅನೇಕ ಸಹಾಯ ಮಾಡಿದ್ದಾರೆ. ಸೊ ಇದೇ ನಮ್ಮ ಟೆಂಟ್ ಹೌಸ್ಗೆ ಹೋಗೋ ರೋಡ್ ಇದು. ಸೊ ಸಣ್ಣ ಸಣ್ಣ ನದಿಯೆಲ್ಲ ದಾಟಿಕೊಂಡು ಇಲ್ಲಿ ಹೋಗಬೇಕು ನೋಡಿ. ನಮ್ಮ ಅಡೆತಡೆಗೆ ತಗ್ಗದ ಎಕ್ಸ್ಪ್ರೆಸ್ ದಾಟಿ ಬಂತು. ಈಗ ಬ್ಲ್ಯಾಕ್ ಗೋಸ್ಟ್ ರೈಡರ್ ಬರ್ತಿದ್ದಾರೆ ನೋಡಿ. ಇವರು ನಮ್ಮ ಬ್ಲ್ಯಾಕ್ ಗೋಸ್ಟ್ ರೈಡರ್. ಇವಾಗ ನಾವು ರೀಚ್ ಆದೆವು ನೋಡಿ. ಇಲ್ಲಿಯೇ ನಮಗೆ ಕಾಣ ಸಿಗ್ತದೆ ಟೆಂಟ್ ಹೌಸ್. ಇಲ್ಲಿ ಬೈಕ್ ಹೋಗುದಿಲ್ವಾ? ದಾರಿ ಬಿಡಿ, ತೆಗಿರಿ ನೋಡಿ. ಇದರ ಮಾಲೀಕ ಇವರು, ಮಾಲೀಕರು ಪುರಂದರ್. ಅಲ್ಲಿ ಗಾಡಿ ಹೋಗ್ತದೆ, ಬಟ್ ಅಲ್ಲಿ ಸ್ವಲ್ಪ ಯಾಕೆ ಇಳಿಸುದು ಬೇಡಲ್ಲ, ನಾವು ಇಲ್ಲಿ ಪಾರ್ಕ್ ಮಾಡುವ. ನೋಡಿ ಆಲ್ಮೋಸ್ಟ್ ಇವಾಗ ಇಲ್ಲಿ ಬಂದು ತಲುಪಿದ್ದೇವೆ. ಅದೇ ಟೆಂಟ್ ಹೌಸ್.
ನೋಡಿ ಎಲ್ಲಿ ಕಾಣ್ತಿದೆಲ್ಲ ಅದು ನಮ್ಮ ಟೆಂಟ್ ಹೌಸ್. ಅಂದರೆ ಈ ತೋಟದ ರಕ್ಷಣೆಗೋಸ್ಕರ ಇದನ್ನು ಮಾಡಿದ್ದಾರೆ. ಅಂದರೆ ಕಾಡು ಪ್ರಾಣಿಗಳ ಹಾವಳಿ ಇಲ್ಲಿ ಜಾಸ್ತಿ ಇದೆ. ಅಂದರೆ ಫುಲ್ ಒಂದು ಫಾರೆಸ್ಟ್ ಏರಿಯಾ. ಈಗ ನಾವು ಆ ಟೆಂಟಿಗೆ ನಾವು ಈಗ ಹೋಗ್ತಿದ್ದೇವೆ. ಇದೇ ನೋಡಿ, ಒಂದು ಅದ್ಭುತವಾಗಿ ಸೂಪರ್ ಆಗಿದೆ. ಪ್ಲೇಸ್ ಕೂಡ ಒಳ್ಳೆ ಸೂಪರ್ ಇದೆ. ದೊಡ್ಡ ಕಂಗುಗಳೆಲ್ಲ ಮುರಿದು ಬಿದ್ದಿದ್ದಾವೆ, ಆದರೆ ಸಣ್ಣ ಕಂಗು ಗಿಡ ಹಾಕಿದ್ದಾರೆ ಇಲ್ಲಿ, ಅಡಿಕೆ ಗಿಡ. ನೋಡಿ ಇವತ್ತು ನಾವು ಸ್ಟೇ ಆಗುವ ಟೆಂಟ್ ಹೌಸ್ ಹೇಗಿದೆ ನೋಡಿ. ನೋಡಿ ಇದೇ ಟೆಂಟ್ ಹೌಸ್, ಸೂಪರ್ ಆಗಿದೆ. ಏನು ಹೆಲ್ಮೆಟ್ ಎಲ್ಲ ಮೇಲೆ ಇಡುವ. ನೋಡಿ ಇವಾಗ ಟೆಂಟ್ ಹೌಸ್ ಮೇಲೆ ಹೋಗ್ತಿದ್ದೇನೆ. ಮೇಲೆ ಶೀಟ್ ಹಾಕಿದ್ದಾರೆ. ನೋಡಿ ಹೇಗಿದೆ, ಸೂಪರ್ ಸೂಪರ್ ಸೂಪರ್. ನೋಡಿ ಇವತ್ತು ನಾವು ಸ್ಟೇ ಆಗುವ ರೂಮ್ ಇದೆ. ಬಟ್ ಶೇಕ್ ಆಗ್ತಾ ಉಂಟು, ಏನೋ ಭಯ ಆಗ್ತಾ ಉಂಟು. ನೋಡಿ ಅಲ್ಲಿ ನವಿಲಿದೆ. ನೋಡಿ ಇದು ಪ್ರಾಣಿಗಳ ಹಾವಳಿಯಿಂದ ತಪ್ಪಿಸಿಕೊಳ್ಳಿಕ್ಕೆ ಮಾಡಿರೋ ಟೆಂಟ್ ಇದು. ಶಿವಪ್ರಸಾದ್, ಹೇಗಿದೆ ಈ ಟೆಂಟ್? ಸೂಪರ್, ಅಡಿಪೊಳ್ಳಿ ಅಡಿಪೊಳ್ಳಿ ಅಲ್ಲ, ಸ್ವಲ್ಪ ಸೇಕ್ ಆಗ್ತುಂಟಲ್ಲ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇನ್ನು ಪುಷ್ಪಾವತಿ ಆದ್ಮೇಲೆ ಹೇಗುಂಟು ನೋಡಿ. ಇದೆ ನಮ್ಮ ಟೆಂಟ್. ವಿಜೇತ್, ವಿಜೇತ್ ನಿನ್ನ 6 ಪ್ಯಾಕ್ ತೋರಿಸು. ಈಗ 6 ಪ್ಯಾಕ್ ಬಾಡಿ ವಿಜೇತ್. ಕಂದಲೇ ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲೇ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ಲೇ. ಇವ್ನ್ ಹೆಂಗ ನೋಡೋ, ನೋಡ ಶೋ ಮಾಡು ವಿಜೇತ್. ಕುಮಾರ್ ಕ್ಲೀನ್ ಮಾಡ್ತಿದ್ದಾನೆ. ಓಬೋ, ಆಗಿದಾ? ಕತ್ತಿಗುಟ್ಟಿ ಕತ್ತಿಗುಟ್ಲೆ. ನಮ್ಮ ಬಿಲ್ಡಿಂಗ್, ನಮ್ಮ ಟೆಂಟ್ ಓನರ್ ಹಾಗೂ ನಮ್ಮ ವಿಜೇತ ಕ್ಲೀನ್ ಮಾಡ್ತಿದ್ದಾರೆ. ವಿಜೇತ್ ಅವರೇ, ಮನೆಯಲ್ಲಿ ಪಾತ್ರ ಒಮ್ಮೆ ಆದ್ರೂ ತೊಳೆದಿದ್ದೀರಾ? ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಬಕೆಟ್ ಜಕ್ಕೈತೆ, ಒಂದ್ ಬಕೆಟ್ ನೀರು ಹೋಗ್ತದೆ. ಇವತ್ತಿನ ಈ ಪಾರ್ಟಿಯಲ್ಲಿ ಹೇಗಿದೆ ಅಂತ ನೋಡಿ. ಒಂದು ಟೆಂಟ್ ಹೌಸಿನಲ್ಲಿ ನಾವು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಪಾರ್ಟಿ ಮಾಡ್ತಿದ್ದೇವೆ. ಸೊ ಇವತ್ತಿನ ನಮ್ಮ ಟೆಂಟ್ ಹೌಸಿನ ಅಡಿಗೆಯನ್ನು ನಮ್ಮ ಕುಮಾರ್ ರವರು ಮಾಡ್ತಿದ್ದಾರೆ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ, ಸೂಪರ್. ಯಾಕೆ ಜನರೇ, ನಾನು ಒಂದು ಮಾತನ್ನು ಹೇಳ್ತೇನೆ. ಜೀವನದಲ್ಲಿ ನಾವು ಕೆಲವೊಂದು ಅಮೂಲ್ಯವಾದ ಸಮಯ ನಾವು ಕಳ್ಕೊಳ್ತೇವೆ. ಫ್ರೆಂಡ್ಶಿಪ್ ಅಲ್ಲಿ ಸಿಗುವ ಒಂದು ಅಮೂಲ್ಯವಾದ ಸಮಯ ನಮಗೆ ಯಾವತ್ತೂ ಸಿಗುವುದಿಲ್ಲ. ಇವಾಗ ನಾನು ಹೇಳ್ತಿದ್ದೇನೆ, ಸೊ ನನ್ನ ಫ್ರೆಂಡ್ಸ್ ಶಿವ ಕೂಡ ಹೇಳ್ತಿದ್ದಾನೆ. ಸೊ ಕೇಳಿ. ಜೀವನವನ್ನು ಕೇವಲ ಸಂಪಾದನೆಗೋಸ್ಕರ ಮೀಸಲಿಡಬಾರದು. ಕಿಂಚಿತ್ ಸಮಯವನ್ನು ಫ್ರೆಂಡ್ಸ್ಗೋಸ್ಕರ, ಸಂತೋಷಕ್ಕಾಗಿ, ಫ್ರೆಂಡ್ಸ್ಗೋಸ್ಕರ ಗೆಳೆಯರೊಂದಿಗೆ ಕಳೆಯಬೇಕು. ಬನ್ನಿ ವಿಜೇತ್, ಕಮ್. ಮುಖ್ಯ
ಸೊ ನಮ್ಮ ಅಡಿಗೆ ಸಿಬ್ಬಂದಿಯವರು ಇವರೇ. ನಾವು ಯಾವುದೇ ಒಂದು ಪಾರ್ಟಿ ಮಾಡಬೇಕಂದ್ರೂ ಇವರನ್ನು ನಾವು ಕರ್ಕೊಂಡು ಹೋಗ್ತೇವೆ. ಕುಮಾರ ಸಣ್ಣ ಕುಮಾರ ಅಕ್ಕಿ ಸಣ್ಣ ಕುಮಾರ ಇನ್ನೊಂಚೂರು ಸೈಡ್ ಇಟ್ಕೊ ಕುಳ್ಳೋಡ ಸೊ ಇದು ಚಿಕನ್ ಪದಾರ್ಥ ಆಗ್ತಾ ಉಂಟು. ಊಟದ ಒಂದು ನೀರು ತೆಗಿಲಿಕ್ಕೆ ನಾವು ಈಗ ಹೋಗ್ತಿದ್ದೇವೆ. ನೋಡಿ, ಇದುವೇ ನಮ್ಮ ಟೆಂಟ್ ಹೌಸ್. ಇದು ಸುಮಾರು 1 ಲಕ್ಷದಲ್ಲಿ ಟೆಂಟ್ ಹೌಸ್ ಮುಗಿತದೆ. 1,10,000 ಆಗಿದೆ ಅಂತ ಇದಕ್ಕೆ. ಇದು ಒಳ್ಳೆ ಗ್ರೀನರಿಯಲ್ಲಿ ಇಂಥ ಟೆಂಟ್ ಹೌಸ್ ಮಾಡಿದರೆ ಸೂಪರ್ ಕಾಣ್ತದೆ. ನೋಡಿ, ಇದು ಇವರ ಅಡಿಕೆ ತೋಟ. ಪறವೆಗಳು ಹಾಗೂ ಕಾಡು ಪ್ರಾಣಿಗಳ ಹಾವಳಿ ಇರ್ತದೆ. ಹಾಗೆ ಅಂದರೆ ಎತ್ತರದಲ್ಲಿ ಹೈಟಲ್ಲಿ ಇರುವಾಗ ಎಲ್ಲ ಕಾಣ್ತದಲ್ಲ ಪ್ರಾಣಿಗಳೆಲ್ಲ. ಸೊ ಅದಕ್ಕೋಸ್ಕರ ಇದನ್ನು ನಿರ್ಮಿಸಿದ್ದಾರೆ. ಸೊ ಇವಾಗ ಊಟ ರೆಡಿಯಾಗಿದೆ. ಹಾಗೆಯೇ ಚಿಕನ್ ಐಟಮ್ ಕೂಡ ರೆಡಿಯಾಗಿದೆ. ನೋಡಿ, ಸೂಪರ್ ಆಗಿದೆ ಚಿಕನ್ ಐಟಮ್. ಇವಾಗ ನಮ್ಮ ಲಂಚ್ ಬ್ರೇಕ್ ಟೈಮ್. ಪುರಂದರವರು ಕ್ಲೀನ್ ಮಾಡ್ತಿದ್ದಾರೆ. ಸರ್ ತಗೊಳ್ಳಿ. ಕಾಫಿ ರೆಡಿ ಆಗಿದೆ. ವೀಕ್ಷಕರು, ಇವಾಗ ನಾವು ಟೆಂಟ್ ಹೌಸ್ನಿಂದ ಈಗ ಸ್ನಾನಕ್ಕೆ ಹೊರಟಿದ್ದೇವೆ. ಇಲ್ಲಿ ಹತ್ತಿರದಲ್ಲಿ ಒಂದು ನದಿ ಇದೆ. ಸೊ ಇವಾಗ ನಾವು ಅಲ್ಲಿಗೆ ಸ್ನಾನಕ್ಕೆ ಹೋಗ್ತಾ ಇದ್ದೇವೆ. ನೋಡಿ, ನದಿ ಸೌಂಡ್ ಕೇಳ್ತಿರ್ಬೋದು. ಸೊ ಇವಾಗ ನಾವೊಂದು ನದಿಗೆ ಸ್ನಾನ ಮಾಡಲಿಕ್ಕೆ ಬಂದಿದ್ದೇವೆ. ಸೊ ನನ್ನ ಜೊತೆ ಇವತ್ತೊಂದು ನದಿಗೆ ಸ್ನಾನ ಮಾಡ್ಲಿಕ್ಕೆ ಬಂದಿದೆ ಗಾಯ್ಸ್. ಅಲ್ಲಿ ನೋಡ್ಬೋದು ದೊಡ್ಡ ಒಂದು ನದಿ. ನನಗೆ ಹೋಗ್ಬೋದೇ? ಆಗಲ್ಲ, ಹೋಗುವ. ಇಲ್ಲಿ 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 ಹೋಗು ಮಾರ ಮಚ್ಚ. ಏ ನೀರ ಗೊತ್ತಿದೆ ಅಂತ ಪಡಿಸಿ. ನೋಡಿ, ಇಲ್ಲಿ ಡೀಪ್ ಇದೆ. ದೆಪ್ಪಳೆ ಬಾಳ್ಮೆಣಕಾಯಿನ ಎದೆಲ್ ಕಲ್ಲಿದ್ದವನ್ಗದೆಲ್ಲ ಅಂಟದು ಇಲ್ಲ. ನಿಗ್ಲೇ ಬೋಡ್ಸಿ ಬೋಡ್ಸಿ ಗೊತ್ತಿದೆ ನನಗೆ. ತಪ್ಪರೆ ಹೋಗಿ ಸಿಹಿ ಆಯ್ತದೆ, ನಾನು ಗ್ಯಾರಂಟಿ ಗೊತ್ತಿದೆ. ಸೊ ಇವತ್ತಿನ ಲಾಗನ್ ಇಲ್ಲಿಗೆ ಮುಗಿಸ್ತಾ ಬರ್ತಿದ್ದೇವೆ. ನಾವು ಬೆಳಗಿಂದ ಸಂಜೆವರೆಗೆ ಇಲ್ಲಿ ಸ್ಟೇ ಆಗಿ ಇವಾಗ ಹೊರಡ್ತಿದ್ದೇವೆ. ಈಗ ಫೈನಲ್ ಆಗಿ ಕೆಲವರು ಊಟ ಮಾಡ್ತಿದ್ದಾರೆ ಸಂಜೆ. ಕುಮಾರ್ನವರದ್ದು ಚಿಕನ್ ರೈಸ್. ಏನದು? ಚಿಕನ್ ರೈಸ್. ಚಿಕನ್ ರೈಸ್ ರೆಡಿ. ನೋಡಿ ನೋಡಿ, ಹೋಮ್ ಮೇಡ್ ಚಿಕನ್ ರೈಸ್ ಹೇಗಿದೆ? ವಾವ್, ಸೂಪರ್ ಉಂಟಾ? ಅವರೇ ಮಾಡಿದ್ದು, ಅವರೇ ಇರ್ಬೇಕಷ್ಟೇ. ಸೂಪರ್ ಉಂಟಾ ಅಂತ ಇದ್ರ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಹೌದಾ? ಸೊ ಇಲ್ಲಿಗೆ ನಮ್ಮ ಈ ಲಾಗ್ ಇಲ್ಲಿಗೆ ಎಂಡ್ ಆಗ್ತದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಲು ಮರೆಯದಿರಿ. ಸೊ ಇವತ್ತಿಗೆ ನಮ್ಮ ಈ ಲಾಗ್ ಅನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೇವೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಭೇಟಿಯಾಗುವ. ನಮ್ಮ ಇವತ್ತಿನ 10th ಪಾರ್ಟಿಯ ಪ್ರಾಯೋಜಕವನ್ನು ಮಾಡಿದಂತ ಪುರಂದರ್ ಅವರಿಗೆ ಧನ್ಯವಾದಗಳು.